ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಫೆಬ್ರವರಿ 21ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಕರ್ನಾಟಕ ಗ್ರಾಮ್ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಮಸೂದೆ 2024ರ ಮೂಲಕ ಕೊಡಗು ಜಿಲ್ಲೆಯಲ್ಲಿ ಪ್ರತಿ ಎಷ್ಟು ಸಾವಿರ ಜನಸಂಖ್ಯೆಗೆ ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರವನ್ನು ಸೃಷ್ಟಿ ಮಾಡೋಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು 4,000 ಜನರಿಗೆ, 12,000 ಜನರಿಗೆ, 16,000 ಜನರಿಗೆ, 18,000 ಜನರಿಗೆ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಇತ್ತೀಚೆಗೆ ಕರ್ನಾಟಕದ ಒಂದು ಏನು ಗ್ರಾಮ್ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಮಸೂದೆಯನ್ನ ಮಾಡ್ತಾರೆ 2024. ಈ ಮಸೂದೆ ಮೂಲಕ ಏನ್ ಮಾಡಿದ್ದಾರೆ, ಈ ಕೊಡಗು ಜಿಲ್ಲೆಯಲ್ಲಿ ಪ್ರತಿ 18,000 ಜನಸಂಖ್ಯೆಗೆ ಒಂದು ಜಿಲ್ಲಾ ಪಂಚಾಯತ್ ಅನ್ನ ಸೃಷ್ಟಿ ಮಾಡೋಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಮೊದಲು ಏನಿತ್ತು ಅಂತಂದ್ರೆ, ಈ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಪ್ರದೇಶ ಏನಿದೆ, ಈ ಮಲೆನಾಡು ಪ್ರದೇಶದಲ್ಲಿ ಪ್ರತಿ 18,000 ಜನಸಂಖ್ಯೆಗೆ ಒಂದು ಜಿಲ್ಲಾ ಪಂಚಾಯತ್ನ ಕ್ಷೇತ್ರ ಮಾಡೋಕೆ ಅವಕಾಶ ಇದೆ. ಎಲ್ಲೆಲ್ಲಿ? ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಪ್ರದೇಶದಲ್ಲಿ. ಆದರೆ ಉತ್ತರ ಕನ್ನಡ ಮತ್ತು ಕೊಡಗು ಈ ಎರಡು ಜಿಲ್ಲೆಯಲ್ಲಿ 18,000ದಿಂದ 25,000 ಜನಸಂಖ್ಯೆ ಏನು ರೇಂಜ್ ಇತ್ತು, ಈ ಜನಸಂಖ್ಯೆಗೆ ಒಂದು ಕ್ಷೇತ್ರ ಕೊಡುವಂತಹ ಅವಕಾಶ ಇತ್ತು, ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರವನ್ನ ಸೃಷ್ಟಿ ಮಾಡುವಂತಹ ಅವಕಾಶ ಇತ್ತು. ಆದರೆ ಇವಾಗ ಈ ಕಾಯ್ದೆಗೆ ತಿದ್ದುಪಡಿ ತರ್ತಾರೆ. ಯಾವ ಕಾಯ್ದೆ? ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಮಸೂದೆ 2024. ಇದರ ಮೂಲಕ ಈ ಏನು ರೇಂಜ್ ಇತ್ತು 18,000ದಿಂದ 25,000 ಏನು ರೇಂಜ್ ಇತ್ತು, ಅದನ್ನ ಇವಾಗ ಕೇವಲ 18,000 ಜನಸಂಖ್ಯೆಗೆ, ಯಾವ ರೀತಿ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಪ್ರದೇಶದಲ್ಲಿದೆ ಅದೇ ರೀತಿಯಾಗಿ ಕೊಡಗು ಜಿಲ್ಲೆಯಲ್ಲಿ ಕೂಡ 18,000 ಜನಸಂಖ್ಯೆಗೆ ಒಂದು ಜಿಲ್ಲಾ ಪಂಚಾಯತ್ನ ಸೃಷ್ಟಿ ಮಾಡೋಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಇದು ಕಾನ್ಸೆಪ್ಟ್ ಆಗುತ್ತೆ. ಈ ಪ್ರಶ್ನೆನ ನೀವು ಕರೆಂಟ್ ಅಫೇರ್ಸ್ ಅಲ್ಲೂ ಕೂಡ ಕೇಳ್ತಾರೆ ಮತ್ತು ಇಂಪಾರ್ಟೆಂಟ್ ಆಗಿ ನಿಮ್ಮ PDO ಎಕ್ಸಾಮ್ನಲ್ಲಿ, ಮುಂದಿನ PDO ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ಬಂದೇ ಬರುತ್ತೆ. ಹಾಗಾಗಿ ಇದನ್ನ ತಾವು ಕಂಪಲ್ಸರಿಯಾಗಿ ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಮತ್ತೆ ಕರ್ನಾಟಕದಲ್ಲಿ ಇನ್ನೊಂದು ಮಸೂದೆ ಸುದ್ದಿಯಲ್ಲಿತ್ತು. ಯಾವ ಮಸೂದೆ ಅಂದ್ರೆ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ಮಸೂದೆ. ಈ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ಮಸೂದೆಯ ಅನ್ವಯ ಕರ್ನಾಟಕದ ಎಲ್ಲ ವಾಣಿಜ್ಯ ಕೇಂದ್ರಗಳಲ್ಲಿ ಏನು ನೇಮಿಂಗ್ ಪ್ಲೇಟ್ ನಾಮ ಫಲಕಗಳೇನಿದೆ ಅದರಲ್ಲಿ ಕಡ್ಡಾಯವಾಗಿ 60% ಕನ್ನಡವನ್ನ ಬಳಕೆ ಮಾಡಬೇಕು ಅಂತ ಹೇಳಿ ಇತ್ತೀಚೆಗೆ ಕರ್ನಾಟಕದಲ್ಲಿ ಮಾಡಿದ್ದಾರೆ. ಈ ಮಸೂದೆ ಕೂಡ ಎಕ್ಸಾಮ್ನಲ್ಲಿ ನಿಮ್ಮ ಕರೆಂಟ್ ಅಫೇರ್ಸ್ನಲ್ಲಿ ಕೇಳ್ತಾರೆ. ಮುಂದಿನ ಪ್ರಶ್ನೆ, ನೀತಿ ಆಯೋಗದ ವರದಿಯ ಪ್ರಕಾರ 2050ರ ವೇಳೆಗೆ ಹಿರಿಯ ನಾಗರಿಕರ ಸಂಖ್ಯೆ ಎಷ್ಟರಷ್ಟು ಹೆಚ್ಚಾಗಲಿದೆ ಅಂತ ಪ್ರಶ್ನೆ. ಭಾರತದಲ್ಲಿ 2050ರ ವೇಳೆಗೆ ಏನು ಹಿರಿಯ ನಾಗರಿಕರಿದ್ದಾರೆ ಅವರ ಸಂಖ್ಯೆ ಎಷ್ಟರಷ್ಟು ಹೆಚ್ಚಾಗುತ್ತೆ ಅಂತ ಪ್ರಶ್ನೆ. ಆಯ್ಕೆಗಳು 12.5%, 14.5%, 16.5%, 19.5%. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ನೀತಿ ಆಯೋಗ ಒಂದು ವರದಿಯನ್ನ ಬಿಡುಗಡೆ ಮಾಡುತ್ತೆ. ಆ ವರದಿಯ ಪ್ರಕಾರ 2050ರ ವೇಳೆಗೆ ಭಾರತದ ಹಿರಿಯರ ಸಂಖ್ಯೆ ಏನಿದೆ 19.5% ಹೆಚ್ಚಾಗಲಿದೆ ಅಂತ ಹೇಳಿದ್ದಾರೆ. ಈ ಮೂಲಕ ಏನಾಗುತ್ತೆ ಅಂತಂದ್ರೆ, ಯಾವಾಗ ಹಿರಿಯರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಆವಾಗ ದುಡಿಯುವ ವರ್ಗ ಏನಿದೆ ಅದರ ಸಂಖ್ಯೆ ಕಮ್ಮಿ ಆಗುತ್ತೆ. ಹಿರಿಯರು ಹೆಚ್ಚಿಗೆ ಆದಂತೆ ದುಡಿಯುವ ವರ್ಗದ ಸಂಖ್ಯೆ ಕಮ್ಮಿ ಆಗುತ್ತೆ. ಯಾವಾಗ ದುಡಿಯುವ ವರ್ಗದ ಸಂಖ್ಯೆ ಕಮ್ಮಿ ಆಗುತ್ತೆ ಆವಾಗ ಎಕಾನಮಿ ಮೇಲೆ, ಆರ್ಥಿಕತೆ ಮೇಲೆ ಕೂಡ ಪರಿಣಾಮ ಬೀರುತ್ತೆ.
ಅದು ಕೂಡ ಬಹಳಷ್ಟು ಒಂದು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ನಲ್ಲಿ ಕೇಳ್ತಾರೆ ಕೆಲವೊಂದ್ಸಲ, ದುಡಿಯುವ ವರ್ಗದ ಸಂಖ್ಯೆ ಕಮ್ಮಿ ಆದರೆ ಅಥವಾ ಹಿರಿಯರ ಸಂಖ್ಯೆ ಒಂದು ಹೆಚ್ಚಾದರೆ ಅದು ಆರ್ಥಿಕತೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಕೇಳಿದ್ರೆ ಆರ್ಥಿಕ ಶಕ್ತಿ ಏನಾಗುತ್ತೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಇನ್ನು ನೀತಿ ಆಯೋಗ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ಇದರ ವಿಸ್ತೃತ ರೂಪ ಆಗುತ್ತೆ, ಎಕ್ಸಾಮ್ನಲ್ಲಿ ಕೇಳ್ತಾರೆ. ನೀತಿ ಆಯೋಗ 2015ರಲ್ಲಿ ಸ್ಥಾಪನೆ ಆಗುತ್ತೆ. ಸೊ ನೀತಿ ಆಯೋಗದ ಪ್ರಸ್ತುತ ಸಿಇಒ ಯಾರಿದ್ದಾರೆ ಅಂದ್ರೆ BVR ಸುಬ್ರಹ್ಮಣ್ಯಂ ಪ್ರಸ್ತುತ ಸಿಇಒ ಇದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಈ ಕೆಳಗಿನ ಯಾವ ಕಂಪನಿ ಕರ್ನಾಟಕದಲ್ಲಿ ವಿಮಾನ ನಿರ್ವಹಣೆ ದುರಸ್ತಿ ಘಟಕ ಸ್ಥಾಪನೆಗೆ ಮುಂದಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಟಾಟಾ, ಬೋಯಿಂಗ್, ರಿಲಯನ್ಸ್, ಅಮೆಜಾನ್. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಟಾಟಾ ಕಂಪನಿ ಕರ್ನಾಟಕದಲ್ಲಿ ವಿಮಾನ ನಿರ್ವಹಣೆ ದುರಸ್ತಿ ಘಟಕ ಸ್ಥಾಪನೆಗೆ ಮುಂದಾಗಿದೆ. ಟಾಟಾದಿಂದ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಇದು ಪ್ರಥಮ ವಿಮಾನ ನಿರ್ವಹಣಾ ಘಟಕ ಆಗುತ್ತೆ. ಸುಮಾರು 2300 ಕೋಟಿಗಳಷ್ಟು ಏನು ಟಾಟಾ ಕಂಪನಿ ಕರ್ನಾಟಕದಲ್ಲಿ ಹೂಡಿಕೆ ಮಾಡ್ತಾ ಇದೆ. ಅದು ನಮ್ಮ ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ಆ ಒಂದು ಏರಿಯಾದಲ್ಲಿ ಈ ಒಂದು ದುರಸ್ತಿ ಘಟಕದ ಸ್ಥಾಪನೆಗೆ ಟಾಟಾ ಮುಂದಾಗಿರುತ್ತೆ. ಅದರ ಜೊತೆಗೆ ಈ ದೇವನಹಳ್ಳಿ ಭಾಗ ಮತ್ತು ಕೋಲಾರದಲ್ಲಿ ಗನ್ ತಯಾರಿಸುವಂತಹ ಕಂಪನಿ, ಗನ್ ತಯಾರಿಕಾ ಘಟಕವನ್ನ ಕೂಡ ಸ್ಥಾಪನೆ ಮಾಡೋಕೆ ಇಲ್ಲಿ ಟಾಟಾ ಮುಂದಾಗಿರುತ್ತೆ. ಮತ್ತು ಇತ್ತೀಚೆಗೆ ಬೋಯಿಂಗ್ ಕೂಡ ಕರ್ನಾಟಕದಲ್ಲಿ ಒಂದು ತನ್ನ ರಿಸರ್ಚ್ ಸೆಂಟರ್ ಅನ್ನ ಕೂಡ ದೇವನಹಳ್ಳಿಯಲ್ಲಿ ಸ್ಥಾಪನೆ ಮಾಡಿದೆ. ಬೋಯಿಂಗ್ ಇದು ಕೂಡ ಒಂದು ಏವಿಯೇಷನ್ ಕಂಪನಿ ಆಗುತ್ತೆ. ಇದು ಕೂಡ ದೇವನಹಳ್ಳಿಯಲ್ಲಿ, ಕರ್ನಾಟಕದ ದೇವನಹಳ್ಳಿಯಲ್ಲಿ ಒಂದೇನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ಅದರ ಸುತ್ತಮುತ್ತ ಈ ಒಂದು ಘಟಕವನ್ನ, ತನ್ನ ಒಂದು ರಿಸರ್ಚ್ ಸೆಂಟರ್ನ ಘಟಕವನ್ನ ಕೂಡ ಸ್ಥಾಪನೆ ಮಾಡಿರುತ್ತೆ. ಇದು ಎಲ್ಲ ಪಾಯಿಂಟ್ಗಳನ್ನು ತಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಗ್ಲೋಬಲ್ ಲಕ್ಸುರಿ ಗೂಡ್ಸ್ ಪಟ್ಟಿ 2023. ಈ ಒಂದು ಪಟ್ಟಿಯಲ್ಲಿ ಕೆಳಗಿನ ಯಾವ ಭಾರತದ ಕಂಪನಿ ಸ್ಥಾನವನ್ನು ಪಡೆದಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಟೈಟಾನ್, ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಕಲ್ಯಾಣ್ ಜ್ಯುವೆಲರ್ಸ್, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಮೇಲಿನ ಎಲ್ಲ ಕಂಪನಿಗಳು ಕೂಡ ಈ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುತ್ತೆ. ಡೆಲಾಯ್ಟ್ ಕಂಪನಿ ಒಂದು ವರದಿಯನ್ನ ಅಥವಾ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಡೆಲಾಯ್ಟ್ ಕಂಪನಿ ಏನಪ್ಪ ವರದಿಯ ಹೆಸರು ಅಂದ್ರೆ ಗ್ಲೋಬಲ್ ಲಕ್ಸುರಿ ಗೂಡ್ಸ್ ಪಟ್ಟಿ 2023. ಈ ಗ್ಲೋಬಲ್ ಲಕ್ಸುರಿ ಗೂಡ್ಸ್ ಪಟ್ಟಿ 2023ರಲ್ಲಿ ಭಾರತದ ಪ್ರಮುಖ 6 ಕಂಪನಿಗಳೇನ್ ಮಾಡಿದೆ, 100 ಕಂಪನಿಗಳ ಒಳಗಡೆ ಸ್ಥಾನವನ್ನ ಪಡ್ಕೊಂಡಿದೆ. ಏನು ಟಾಪ್ 100 ಕಂಪನಿ ಏನ್ ಬರುತ್ತೆ ಅದರ ಒಳಗಡೆ ಸ್ಥಾನವನ್ನ ಭಾರತದ 6 ಕಂಪನಿಗಳು ಪಡ್ಕೊಳ್ಳುತ್ತೆ. ಅದರಲ್ಲೂ ಕೂಡ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಮತ್ತು ಫ್ಯಾಷನ್ ಪರಿಕರಗಳನ್ನು ತಯಾರು ಮಾಡುವಂತಹ ಟೈಟಾನ್ ಕಂಪನಿ ಕೂಡ ಇದರಲ್ಲಿ ಸ್ಥಾನವನ್ನ ಪಡ್ಕೊಂಡಿರುತ್ತೆ. ಈ ಒಂದು ಪಟ್ಟಿಯಲ್ಲಿ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಏನಿದೆ ಅದು ಟಾಪ್ ಪ್ಲೇಸ್ ನಲ್ಲಿ ಬರುತ್ತೆ. 19ನೇ ಸ್ಥಾನ ಪಡ್ಕೊಂಡಿದೆ. ಇದು ಭಾರತದ ಒಂದು ಟಾಪ್ ಕಂಪನಿ ಆಗುತ್ತೆ. 19ನೇ ಸ್ಥಾನ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಪಡ್ಕೊಳ್ಳುತ್ತೆ. ಇನ್ನು ಟಾಟಾ ಸಮೂಹ ಏನಿದೆ, ಟಾಟಾ ಸಮೂಹದ ಟೈಟಾನ್ ಕಂಪನಿ ಏನಿದೆ ಇದು 24ನೇ ಸ್ಥಾನವನ್ನ ಪಡ್ಕೊಂಡಿದೆ. ಹಾಗೆ ಕಲ್ಯಾಣ್ ಜ್ಯುವೆಲರ್ಸ್ ಅದು ಕೂಡ 46ನೇ ಸ್ಥಾನವನ್ನ ಪಡ್ಕೊಂಡಿದೆ. ಕಲ್ಯಾಣ್ ಜ್ಯುವೆಲರ್ಸ್ ಇದರ ಜೊತೆಗೆ ಜಾಯಾ ಲೂಕಾಸ್ 47ನೇ ಸ್ಥಾನವನ್ನ ಪಡ್ಕೊಂಡಿದೆ. ಇನ್ನು ಸೆಂಕೋ ಗೋಲ್ಡ್ ಅಂಡ್ ಡೈಮಂಡ್ ಅದು 78ನೇ ಸ್ಥಾನವನ್ನ, ಅದರ ಜೊತೆಗೆ ತಂಗಮಯಿಲ್ ಜ್ಯುವೆಲರ್ಸ್ ಅವರು 98ನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಟೋಟಲ್ ಆಗಿ ಈ ಪಟ್ಟಿಯಲ್ಲಿ ಜಾಗತಿಕವಾಗಿ ಮೊದಲ ಸ್ಥಾನದಲ್ಲಿ ಫ್ರೆಂಚ್ನ ಒಂದು ಏನು ಕಂಪನಿಯಾದಂತಹ ಫ್ರೆಂಚ್ನ ಐಷಾರಾಮಿ ಉತ್ಪನ್ನಗಳನ್ನು ತಯಾರು ಮಾಡುವಂತಹ ಕಂಪನಿಯಾದ LVMH ಈ ಕಂಪನಿ ಏನಿದೆ ಫ್ರೆಂಚ್ ಕಂಪನಿ, ಇದು ಜಾಗತಿಕವಾಗಿ ಮೊದಲನೇ ಸ್ಥಾನದಲ್ಲಿದೆ. ಇಷ್ಟು ಪಾಯಿಂಟ್ಗಳನ್ನು ತಾವು ನೆನಪಿನಲ್ಲಿ ಇಟ್ಕೋಬೇಕು. ಮುಂದಿನ ಪ್ರಶ್ನೆ, ವಾಯು ಮಾಲಿನ್ಯವಾಗುತ್ತಿರುವ ನಗರಗಳಲ್ಲಿ ಕರ್ನಾಟಕದ ಯಾವ ನಗರಗಳು ಕಂಡು ಬಂದಿವೆ ಅಂತ ಪ್ರಶ್ನೆ. ಆಯ್ಕೆಗಳು ಬೆಂಗಳೂರು, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಮೇಲಿನ ಎಲ್ಲಾ ನಗರಗಳಲ್ಲೂ ಕೂಡ ವಾಯು ಮಾಲಿನ್ಯ ಕಂಡು ಬಂದಿದೆ.
ರಾಷ್ಟ್ರೀಯ ಶುದ್ಧ ವಾಯು ಕಾರ್ಯಕ್ರಮದ ಪ್ರಕಾರ ಮುಖ್ಯವಾಗಿ ನಮ್ಮ ಕರ್ನಾಟಕದ 4 ನಗರಗಳಲ್ಲಿ ವಾಯು ಮಾಲಿನ್ಯ ಕಂಡುಬಂದಿದೆ. ಒಂದು ಬೆಂಗಳೂರು, ಎರಡನೇದಾಗಿ ಹುಬ್ಬಳ್ಳಿ ಧಾರವಾಡ, ಮೂರನೇದಾಗಿ ಕಲಬುರಗಿ, ನಾಲ್ಕನೇದಾಗಿ ದಾವಣಗೆರೆ. ಈ 4 ನಗರಗಳೇನಿದೆ ಅತೀವವಾಗಿ ಮಾಲಿನ್ಯ ಆಗ್ತಾ ಇದೆ ಕರ್ನಾಟಕದಲ್ಲಿ ಅಂತ ಹೇಳಿ ರಾಷ್ಟ್ರೀಯ ಶುದ್ಧ ವಾಯು ಕಾರ್ಯಕ್ರಮದಲ್ಲಿ ಹೇಳಲಾಗುತ್ತೆ. ಈ 4ರಲ್ಲಿ ಮುಖ್ಯವಾಗಿ ಬೆಂಗಳೂರು ಇದು ಟಾಪ್ 1 ನಲ್ಲಿದೆ. ಅತಿ ಹೆಚ್ಚು ವಾಯು ಮಾಲಿನ್ಯ ಆಗ್ತಾ ಇರುವಂತಹ ನಗರ ಆಗುತ್ತೆ. ಸುಮಾರು 1.40 ಕೋಟಿ ಜನಸಂಖ್ಯೆ ಇದೆ. ಸೊ ಈ ಜನಸಂಖ್ಯೆ ಕೂಡ ವಾಯು ಮಾಲಿನ್ಯಕ್ಕೆ ಕಾರಣ. ಯಾವ ರೀತಿ ಜನಸಂಖ್ಯೆ ಇದೆ ಅದೇ ರೀತಿ ವಾಹನಗಳನ್ನು ಅವರು ಬಳಸ್ತಾರೆ. 1.40 ಕೋಟಿ ಜನಕ್ಕೆ 1.14 ಕೋಟಿ ವಾಹನಗಳು ಬೆಂಗಳೂರಿನ ಒಂದು ರಸ್ತೆಗಳಲ್ಲಿ ಸಂಚಾರ ಮಾಡುತ್ತೆ. ಸೊ ಅರ್ಥ ಮಾಡ್ಕೋಬೇಕು, 1.40 ಕೋಟಿ ಜನ ಇದ್ದಾರೆ, 1.14 ಕೋಟಿ ವಾಹನಗಳು, 2 ವೀಲರ್ಸ್ ಇರ್ಬೋದು, 4 ವೀಲರ್ಸ್ ಇರ್ಬೋದು, ಈ ವಾಹನಗಳೇನು ಮಾಡುತ್ತೆ ಬೆಂಗಳೂರಿನಲ್ಲಿ ಸಂಚಾರ ಮಾಡುತ್ತೆ. ಇದರಿಂದ ಆಟೋಮೆಟಿಕ್ ಆಗಿ ವಾಯು ಮಾಲಿನ್ಯ ಇನ್ಕ್ರೀಸ್ ಆಗುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಅಧಿಸೂಚಿತ ಕಾಯಿಲೆ ಅಂತ ಹೇಳಿ ಘೋಷಣೆ ಮಾಡಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಮಂಗನ ಕಾಯಿಲೆ, ಹಾವು ಕಡಿತ, ಚೇಳು ಕಡಿತ, ಡೆಂಗ್ಯೂ. ಸೊ ಕನ್ಫ್ಯೂಸ್ ಆಗುತ್ತೆ ಕಂಪಲ್ಸರಿಯಾಗಿ, ಯಾಕಂದ್ರೆ ಇವಾಗ ನ್ಯೂಸ್ ಅಲ್ಲಿ ಮಂಗನ ಕಾಯಿಲೆ ಕೂಡ ಇದೆ ಕರ್ನಾಟಕದಲ್ಲಿ. ಹಾಗಾಗಿ ಸರಿಯಾದ ಉತ್ತರ ಆಗೋದು ಹಾವು ಕಡಿತ. ಈ ಹಾವು ಕಡಿತವನ್ನ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, ಅಧಿಸೂಚಿತ ಕಾಯಿಲೆ ಅಂತ ಹೇಳಿ ಘೋಷಣೆ ಮಾಡಿದೆ. ಹಾವು ಕಡಿತ ಮತ್ತು ಮರಣ ಪ್ರಕರಣಗಳೇನು ಬರುತ್ತೆ ಅದನ್ನ ಕರ್ನಾಟಕದ ಸಾಂಕ್ರಾಮಿಕ ರೋಗಗಳ ಕಾಯ್ದೆ 2020, ಕರ್ನಾಟಕ ಸಾಂಕ್ರಾಮಿಕ ರೋಗಗಳ ಕಾಯ್ದೆ 2020ರ ಒಂದು ಅನ್ವಯ ಅಧಿಸೂಚಿತ ಕಾಯಿಲೆ ಅಂತ ಹೇಳಿ ಘೋಷಣೆ ಮಾಡಿರುತ್ತೆ. ಸೊ ಇಷ್ಟು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಕನ್ಫ್ಯೂಸ್ ಆಗೋದಲ್ಲಿ ಮಂಗನ ಕಾಯಿಲೆ, ಹಾವು ಕಡಿತ. ಯಾಕಂದ್ರೆ ಮಂಗನ ಕಾಯಿಲೆ ನ್ಯೂಸ್ ಅಲ್ಲಿ ಇದೆ, ಸಡನ್ ಆಗಿ ಮಂಗನ ಕಾಯಿಲೆ ಮೇಲೆ ಆನ್ಸರ್ ಅನ್ನ ಟಿಕ್ ಮಾಡುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಕ್ಸಾಕ್ಟ್ ಆಗಿ ನೆನಪಿಟ್ಕೋಬೇಕು, ಹಾವು ಕಡಿತ. ಇನ್ನು ಇತ್ತೀಚೆಗೆ ಕರ್ನಾಟಕ ಕೆಲವೊಂದು ಯೋಜನೆಗಳಿಗಾಗಿ ಸುದ್ದಿಯಲ್ಲಿದೆ. ಕರ್ನಾಟಕ ಸರ್ಕಾರ ಕೆಲವೊಂದು ಯೋಜನೆಗಳನ್ನ ಮಾಡಿದೆ. ಮೊದಲಾಗಿ ಆಶಾ ಕಿರಣ ಯೋಜನೆ. ಈ ಆಶಾ ಕಿರಣ ಯೋಜನೆ ಅಡಿಯಲ್ಲಿ ಮನೆ ಬಾಗಿಲಿಗೆ ಹೋಗಿ ಉಚಿತವಾಗಿ ಒಂದು ಕಣ್ಣಿನ ಚಿಕಿತ್ಸೆಯನ್ನು ಕೊಡ್ತಾರೆ, ಕಣ್ಣಿನ ಚೆಕಪ್ ಅನ್ನ ಮಾಡ್ತಾರೆ ಮತ್ತು ಉಚಿತವಾಗಿ ಸ್ಪೆಕ್ಟ್ಗಳನ್ನ, ಚಶ್ಮಾಗಳನ್ನ ವಿತರಣೆ ಮಾಡ್ತಾರೆ. ಇನ್ನು ಎರಡನೇದಾಗಿ ಅನ್ನ ಸುವಿಧಾ ಯೋಜನಾ. ಅನ್ನ ಸುವಿಧಾ ಯೋಜನೆ ಅಡಿಯಲ್ಲಿ ದವಸ ಧಾನ್ಯಗಳನ್ನ ಒಂದು ಫುಡ್ ಡೆಲಿವರಿ ಆಪ್ ಮೂಲಕ ಒಂದು ಮನೆ ಬಾಗಿಲಿಗೆ ಕೊಡ್ತಾರೆ. ಯಾರಿಗೆ ಮನೆ ಬಾಗಿಲಿಗೆ ಕೊಡ್ತಾರೆ? 80+ ನ ಒಂದು ವೃದ್ಧರಿಗೆ, ಯಾರಿಗೆ ಒಂದು ರೇಷನ್ ಅನ್ನ ಹೋಗಿ ತಗೊಳಕ್ ಆಗಲ್ಲ ಅಂತ ಒಂದು ಏಕಾಂಗಿಯಾಗಿ ಯಾರು ವೃದ್ಧರು ವಾಸ ಮಾಡ್ತಾ ಇದ್ದಾರೆ, 80+ ಇರಬೇಕು, ಅವರ ಮನೆಗೆ ಡೆಲಿವರ್ ಮಾಡ್ತಾರೆ ಅನ್ನ ಸುವಿಧಾ. ಹಾಗೆ ಕೆಫೆ ಸಂಜೀವಿನಿ ಯೋಜನೆ ಅಡಿಯಲ್ಲಿ ರುಚಿಯಾದ ಆಹಾರವನ್ನ ಮಹಿಳೆಯರೇ ನಡೆಸುವಂತಹ ಒಂದು ಕೆಫೆಗಳ ಮೂಲಕ ಸರಬರಾಜನ್ನ ಮಾಡ್ತಾರೆ, ಕೆಫೆ ಸಂಜೀವಿನಿ ಯೋಜನೆ. ಈ ಎಲ್ಲಾ ಯೋಜನೆಗಳನ್ನ ಬಜೆಟ್ ನಲ್ಲಿ ಕೂಡ ಘೋಷಣೆ ಮಾಡಿದ್ರು. ರೀಸೆಂಟ್ ಆಗಿ ಸಿದ್ದರಾಮಯ್ಯನವರು 15ನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡಿದಂತವರು ಸಿದ್ದರಾಮಯ್ಯನವರು. ಅವರನ್ನ ಬಿಟ್ಟರೆ ರಾಮಕೃಷ್ಣ ಹೆಗಡೆ ಅವರು 13 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಈ ಎಲ್ಲಾ ಕಾರಣಕ್ಕಾಗಿ ಕರ್ನಾಟಕ ಸುದ್ದಿಯಲ್ಲಿದೆ. ಇನ್ನೂ ಹಲವಾರು ಒಂದು ಕಾನ್ಸೆಪ್ಟ್ಗಾಗಿ ಕರ್ನಾಟಕ ಸುದ್ದಿಯಲ್ಲಿದೆ. ಎಲ್ಲಾದ್ರ ಬಗ್ಗೆ ಕೂಡ ಎವ್ರಿ ಡೇ ನಾವು ಚರ್ಚೆ ಮಾಡಿದ್ದೀವಿ. ಸೊ ತಾವೇನಾದರೂ ಡೈಲಿ ಕ್ಲಾಸಸ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಳೆಯ ಕ್ಲಾಸ್ಗಳ ಒಂದು ಲಿಂಕ್ ಅನ್ನ ಕೊಡಲಾಗಿದೆ. ಡೇ ಬೈ ಡೇ ಕ್ಲಾಸ್ ಅನ್ನ ತಾವು ಅಪ್ಡೇಟ್ ಮಾಡ್ಕೊಂಡಿದ್ದೇ ಆದಲ್ಲಿ ಈ ಎಲ್ಲ ಕಾನ್ಸೆಪ್ಟ್, ಎಲ್ಲ ಒಂದು ಪಾಯಿಂಟ್ಸ್ಗಳು ತಮಗೆ ನೆನಪಿನಲ್ಲಿ ಇರುತ್ತೆ. ಮುಂದಿನ ಪ್ರಶ್ನೆ, 2024ರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ. ಆಯ್ಕೆಗಳು 84ನೇ ಸ್ಥಾನ, 85ನೇ ಸ್ಥಾನ, 64ನೇ ಸ್ಥಾನ, 65ನೇ ಸ್ಥಾನ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. 2024ರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ ಹಲವಾರು ಬಾರಿ ಪ್ರೀವಿಯಸ್ ಎಕ್ಸಾಮ್ಸ್ ನಲ್ಲಿ ಕೇಳ್ತಾರೆ. ಎವ್ರಿ ಇಯರ್ ಇದು ರಿಲೀಸ್ ಆಗುತ್ತೆ. ಹಾಗಾಗಿ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. 2024ರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತ 85ನೇ ಸ್ಥಾನದಲ್ಲಿದೆ. ಆದರೆ 2023ರಲ್ಲಿ ಏನಿತ್ತು, ಭಾರತ 84ನೇ ಸ್ಥಾನದಲ್ಲಿತ್ತು. ಈ ವರ್ಷ 85ನೇ ಸ್ಥಾನದಲ್ಲಿದೆ. ಇನ್ನು ಈ ವರ್ಷ ಭಾರತಕ್ಕೆ ಕೆಲವೊಂದು ದೇಶಗಳು ವೀಸಾ ಫ್ರೀ ವಿಸಿಟ್ ಅನ್ನ, ಪ್ರವಾಸಿಗರಿಗೆ ವೀಸಾ ಇಲ್ಲದೆ ಅವರಿಗೆ ವಿಸಿಟ್ ಮಾಡುವಂತಹ ಅವಕಾಶವನ್ನ ಕೊಟ್ಟಿತ್ತು. ಅದರಲ್ಲಿ ಮುಖ್ಯವಾಗಿ ಇರಾನ್, ಹಾಗೆ ಮಲೇಷಿಯಾ ಮತ್ತು ಥಾಯ್ಲೆಂಡ್
ಈ 3 ದೇಶಗಳು ಭಾರತೀಯರಿಗೆ ಒಂದು ವೀಸಾ ಇಲ್ಲದೆ ವೀಸಾ ರಹಿತ ಪ್ರವೇಶವನ್ನ ಕೊಟ್ಟಿತ್ತು. ಎಕ್ಸಾಮ್ನಲ್ಲಿ ಕೇಳ್ತಾರೆ, ಕೆಳಗಿನ ಯಾವ ದೇಶ ವೀಸಾ ರಹಿತವಾಗಿ ಭಾರತೀಯ ಪ್ರವಾಸಿಗರಿಗೆ ಪ್ರವೇಶಕ್ಕೆ ಅವಕಾಶವನ್ನ ಕೊಟ್ಟಿತ್ತು ಅಂತ ಕೇಳಿದ್ರೆ ಇರಾನ್, ಮಲೇಷಿಯಾ ಮತ್ತು ಥಾಯ್ಲೆಂಡ್. ಎಷ್ಟು ತಮಗೆ ಗೊತ್ತಿರಬೇಕು. ಇನ್ನು ಈ ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಜಾಗತಿಕವಾಗಿ ಫ್ರಾನ್ಸ್ ಏನಿದೆ ಮೊದಲ ಸ್ಥಾನದಲ್ಲಿದೆ, ಅಗ್ರ ಸ್ಥಾನದಲ್ಲಿ ಫ್ರಾನ್ಸ್ ಬರುತ್ತೆ. ಮತ್ತು ಜರ್ಮನಿ, ಇಟಲಿ, ಜಪಾನ್, ಸಿಂಗಾಪುರ್, ಸ್ಪೇನ್ ಕೂಡ ಒಂದು ಈ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಇನ್ನು ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನ್ ಈ ಪಟ್ಟಿಯಲ್ಲಿ 106ನೇ ಸ್ಥಾನದಲ್ಲಿದೆ, 106ನೇ ಸ್ಥಾನದಲ್ಲಿ ಬರುತ್ತೆ. ಹಾಗೆ ಬಾಂಗ್ಲಾದೇಶ್ 102ನೇ ಸ್ಥಾನದಲ್ಲಿದೆ, 102ನೇ ಸ್ಥಾನದಲ್ಲಿ ಬಾಂಗ್ಲಾದೇಶ್ ಬರುತ್ತೆ. ಮತ್ತು ನಮ್ಮ ತಾಂತ್ರಿಕ ಬಿಕ್ಕಟ್ಟು ಏನಾಗ್ತಾ ಇದೆ, ರಾಜತಾಂತ್ರಿಕ ಬಿಕ್ಕಟ್ಟು, ನಾವು ಮಾಲ್ಡೀವ್ಸ್ ಜೊತೆಗೆ ರಾಜತಾಂತ್ರಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದೀವಲ್ವಾ, ಈ ಮಾಲ್ಡೀವ್ಸ್ ಕೂಡ ಈ ಪಟ್ಟಿಯಲ್ಲಿ 58ನೇ ಸ್ಥಾನದಲ್ಲಿದೆ. ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು: ಬಡವರು ಅನಧಿಕೃತವಾಗಿ ಸಾಗುವಳಿ ಮಾಡ್ತಾ ಇರುವಂತಹ ಜಮೀನಿನ ಮೇಲೆ ಹಕ್ಕು ನೀಡುವುದಕ್ಕಾಗಿ ಬಗರ್ ಹುಕುಂ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಎಚ್ ಕಾಂತರಾಜು ಆಯೋಗ ಜಾತಿ ಗಣತಿ ವರದಿಗೆ ಸಂಬಂಧಪಡುತ್ತೆ. ಕರ್ನಾಟಕದಲ್ಲಿ ಎಚ್ ಕಾಂತರಾಜು ಆಯೋಗ ಜಾತಿ ಗಣತಿ ವರದಿಗೆ ಸಂಬಂಧಪಡುತ್ತೆ. ಬ್ಯಾಡ್ಮಿಂಟನ್ ಕ್ಷೇತ್ರದ ವಿಶ್ವಕಪ್ ಅಂತ ಹೇಳಿ ಊಬರ್ ಕಪ್ಗೆ ಕರೀತಾರೆ. ಊಬರ್ ಕಪ್ಗೆ ಬ್ಯಾಡ್ಮಿಂಟನ್ ಕ್ಷೇತ್ರದ ವಿಶ್ವ ಕಪ್ ಅಂತ ಹೇಳಿ ಕರೀತಾರೆ. 2023ರಲ್ಲಿ ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಸಂಚರಿಸಿದ ಪ್ರಯಾಣಿಕರಲ್ಲಿ ಭಾರತೀಯರು ಮೊದಲ ಸ್ಥಾನದಲ್ಲಿದ್ದಾರೆ. ಇನ್ನು ಟಾಟಾ ಕಂಪನಿಯ ಮಾರುಕಟ್ಟೆ ಮೌಲ್ಯ ಏನಿದೆ ಅದು ಪಾಕಿಸ್ತಾನದ GDPಗಿಂತ ಹೆಚ್ಚಾಗಿದೆ. ಪ್ರಸ್ತುತ ಟಾಟಾ ಕಂಪನಿಯ ಮಾರುಕಟ್ಟೆ ಮೌಲ್ಯ 30.3 ಲಕ್ಷ ಕೋಟಿಗಳಷ್ಟಿದ್ರೆ ಪಾಕಿಸ್ತಾನ ದೇಶದ GDP ಎಷ್ಟಿದೆ ಅಂದರೆ 28.3 ಲಕ್ಷ ಕೋಟಿ ಇದೆ. ಇನ್ನು ಟೆಹರಾನ್ನಲ್ಲಿ ನಡೆದಂತಹ ಏಷ್ಯನ್ ಒಳಾಂಗಣ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ 3000 ಮೀಟರ್ದ ಓಟದಲ್ಲಿ ಗುಲ್ವೀರ್ ಸಿಂಗ್ ಚಿನ್ನದ ಪದಕವನ್ನು ಜಯಿಸಿದ್ದಾರೆ. 3000 ಮೀಟರ್ನ ರೇಸ್ನಲ್ಲಿ 3000 ಮೀಟರ್ ಓಟದಲ್ಲಿ ಗುಲ್ವೀರ್ ಸಿಂಗ್ ಚಿನ್ನದ ಪದಕವನ್ನು ಜಯಿಸಿದ್ದಾರೆ. ಸೊ ಬೆಸ್ಟು ಇವತ್ತಿನ ಒಂದು ಕ್ಲಾಸ್ನ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಟು ಲರ್ನ ಟೆಲಿಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ. ಜಾಯಿನ್ ಟು ಲರ್ನ ಆ್ಯಪ್ ಕೂಡ ಅವೈಲೇಬಲ್ ಇದೆ ಮತ್ತು ಜಾಯಿನ್ ಟು ಲರ್ನ ವೆಬ್ಸೈಟ್ ಕೂಡ ಅವೈಲೇಬಲ್ ಇದೆ. ನಮ್ಮ ಆ್ಯಪ್ ಮತ್ತು ನಮ್ಮ ವೆಬ್ಸೈಟ್ನಲ್ಲಿ ನೀವು 2024 ಮತ್ತು 2023 ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟನ್ನು ಪಡ್ಕೋಬಹುದು. ಆ ಟೆಸ್ಟ್ ಮುಖಾಂತರ ಆಲ್ ಕರ್ನಾಟಕದಲ್ಲಿ ತಮ್ಮ ರ್ಯಾಂಕ್ ಅನ್ನು ಕೂಡ ಚೆಕ್ ಮಾಡಬಹುದು ಮತ್ತು ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳನ್ನು ರಿವಿಷನ್ ಕೂಡ ಮಾಡ್ಕೋಬಹುದು. ಆಪ್ನ ಲಿಂಕ್ ಅನ್ನ ಮತ್ತು ವೆಬ್ಸೈಟ್ ನ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ. ಒನ್ಸ್ ತಾವು ಚೆಕ್ ಮಾಡಬಹುದು. 2 ಇಯರ್ಸ್ ನ ಕರೆಂಟ್ ಅಫೇರ್ಸ್ ನೋಟ್ಸ್ ಮತ್ತು ಟೆಸ್ಟ್ ನಿಮಗೆ ಕೇವಲ 250 ರೂಪಾಯಿಗಳಲ್ಲಿ ಇಲ್ಲಿ ಅವೈಲೇಬಲ್ ಇರುತ್ತೆ, ಬೋತ್ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂನಲ್ಲಿ. ಸೊ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.